ನಮ್ಮ ವಿದ್ಯಾರ್ಥಿ ನೋಡ್ತಾ ಇದ್ದೇವೆ. ಯಾವುದೇ ರಾಜ್ಯದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಆಗಲಿಲ್ಲ. ಆಗಿದೆ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಮಗೆ ನಮ್ಮ ವಿದ್ಯಾರ್ಥಿ, ನಾನೊಬ್ಬ ವಿದ್ಯಾರ್ಥಿ ಒಕ್ಕೂಟದ ನಾಯಕನಾಗಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ, ಯಾಕಂದ್ರೆ ನಮ್ಗೆ ಯಾವುದೇ ಪಕ್ಷ ಜಾತಿ ಪಾತಿ ಯಾವುದು ಬೇಡ, ಆದ್ರೆ ನಮ್ಮ ವಿದ್ಯಾರ್ಥಿಗೋಸ್ಕರ ಯಾವುದೇ ಒಂದು ಜಾತಿ ಪಾತಿ ನೋಡದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಬಸ್ ಪಾಸ್ ಮಾಡಿದಾರಲ್ಲ, ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವ. ಡಿ ಕೆ ಯಾಕಂದ್ರೆ ಇವತ್ತು ಒಬ್ಬ ಬಡಪಾಯಿ ಪಾಸ್ ತಗೊಳ್ಳಿಕ್ಕೆ ಹೋದ್ರೆ ಅವ್ನಿಗೆ 1,500 ರೂಪಾಯಿ ಬೇಕು ಒಬ್ಬ ಬಡಪಾಯಿಗೆ. ಅದೇ ರೀತಿ ಡಿಗ್ರಿ ಕಾಲೇಜ್ ಮಕ್ಕಳಿಗೆ 1,800 ರೂಪಾಯಿ. ಅದೇ ರೀತಿ ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರ್ ಕಾಲೇಜು ವಿದ್ಯಾರ್ಥಿಗಳಿಗೆ 2,000 ರೂಪಾಯಿ ಪಾಸ್ ಫೀ ಇತ್ತು ವರ್ಷಕ್ಕೆ. ಆದ್ರೆ ನಮ್ಮ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು 1,500 ಮನೆಯಲ್ಲಿ 2 3 ಮಕ್ಕಳು ಇರ್ತಾರೆ ಬಸ್ಸಲ್ಲಿ ಹೋಗೋರು. ಆ ಮೂರು ಮಕ್ಕಳು ಅಂದ್ರೆ 1,500 4,500 ರೂಪಾಯಿ ಉಳಿತು ನಮ್ದು. ಅದೇ ರೀತಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ಫೀಸ್ ಕೂಡ, ಬಸ್ ಚಾರ್ಜ್ ಕೂಡ ಉಳಿತು, ಬಸ್ ಪಾಸ್ ಕೂಡ ಉಳಿತು. ಇವತ್ತು ಬಡಪಾಯ ವಿದ್ಯಾರ್ಥಿಗಳಿಗೆ ಸವಲತ್ತಾಗಿದೆ ನಮ್ಮ ಸರ್ಕಾರದಿಂದ. ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಬಸ್ ಪಾಸ್ ಮಾಡಿದಂತ ಕರ್ನಾಟಕದ ಜನವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದ ದಿವಸನೇ, ಮುಖ್ಯಮಂತ್ರಿ 25ನೇ ಮುಖ್ಯಮಂತ್ರಿ ಒಂದು ಕುರ್ಚಿಯಲ್ಲಿ ಕೂತ್ಬೇಕಾದ್ರೆ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇಟ್ಟಿದಂತ ಮುಖ್ಯಮಂತ್ರಿಗೆ ನಿಜವಾಗ್ಲೂ ನಾವು ಕೃತಜ್ಞತೆ ಅರ್ಪಿಸಲೇಬೇಕಾಗತ್ತೆ ಇವತ್ತು. ಯಾಕಂದ್ರೆ ಇವತ್ತು ಬಡಪಾಯಿ ವಿದ್ಯಾರ್ಥಿ 1,500 ರೂಪಾಯಿ ತಗೊಂಡ್ಬರ್ಬೇಕಾದ್ರೂ ಕೂಡ ಎಷ್ಟೋ ಕಷ್ಟ, 15,000 ರೂಪಾಯಿ ಎಷ್ಟೋ ಕಷ್ಟ ಮಾಡಿರ್ತಾರೆ. ಒಬ್ಬ ರಿಕ್ಷಾ ಡ್ರೈವರ್ ಆಗಲಿ, ಒಬ್ಬ ಕೂಲಿ ಕಾರ್ಮಿಕ ಆಗಲಿ, ಒಬ್ಬ ಬಡಪಾಯಿ ಆಗಲಿ, ಒಬ್ಬ ದೀನದಲಿತರ, ಒಬ್ಬ ಗೌಡಿ ಕೆಲಸ ಮಾಡೋನಾಗ್ಲಿ, 1,500 ರೂಪಾಯಿ ಅಂದ್ರೆ ಅವರು ಭಾರಿ ದೊಡ್ಡ ಮೊತ್ತ. ಅದು ಫ್ರೀಯಾಗಿ ನೀಡಿದ್ದಾರೆ. ನಿಜವಾಗ್ಲೂ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. ಅದಕ್ಕಾಗಿ ನಾವು ಇವತ್ತು ವಿಭಿನ್ನ ರೀತಿಯಲ್ಲಿ ಏನಂದ್ರೆ, ನಮ್ಮ ಬಸ್ಸು ನೋಡಿ, ಈ ಬಸ್ಸಿಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ನಮ್ದು ಈ ಬಸ್ಸಲ್ಲಿ ನಾವು ಪ್ರಯಾಣ ಮಾಡೋದು. ಇವತ್ತು ಈ ಬಸ್ಸಲ್ಲಿ ನಾವು ಪ್ರಯಾಣ ಮಾಡುವಂತ ಕಾಲೇಜುಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಇವತ್ತು ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳು, ಶಹರದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಈ ಬಸ್ಸಲ್ಲಿ ಪ್ರಯಾಣ ನಮಗೆ ಉಚಿತ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಇದು.